ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಪ್ರೀವಿಯಸ್ಸಲ್ಲಿ ಅರ್ಹತೆ ಬಗ್ಗೆ ಒಂದು ವಿಚಾರ ತಿಳಿಸಿದ್ದೆ. ಸೊ ನಾವು ಜೀವನದಲ್ಲಿ ಏನು ಪಡ್ಕೋಬೇಕು ಅಂತಿದ್ದೀವಿ ಅದಕ್ಕೆ ಒಂದು ಅರ್ಹತೆ ಇರಬೇಕು. ಸೊ ಆ ಅರ್ಹತೆ ಇದ್ದಾಗ ನಮಗೆ ಏನು ಸಿಗಬೇಕು ಅಂತ ಇದೆ ಈಸಿಯಾಗಿ ಸಿಗುತ್ತೆ ಅಂತ. ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಇವತ್ತು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ವ್ಯಾಪಾರಿ ಇರ್ತಾರೆ. ಅವರ ಅಂಗಡಿಗೆ ಒಬ್ಬರು ಮಹಿಳೆ ಬರ್ತಾರೆ. ಅವ್ರು ಹೇಳ್ತಾರೆ, ನಿನ್ನೆ ನಿಮ್ಮ ಹತ್ರ ನಾನು ಒಂದು ವಸ್ತು ತಗೊಂಡೆ, ನನಗೆ ನೀವು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರಿ, ನಾನು ನೋಡ್ಕೊಂಡಿಲ್ಲ, ಮನೆಗೆ ಹೋಗಿ ನೋಡಿದೆ, ಅದನ್ನು ವಾಪಸ್ ಕೊಡೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಆ ವ್ಯಾಪಾರಿ ಕೇಳ್ತಾರೆ, ಅಲ್ಲಮ್ಮ ನಿನ್ನೆ ಅಷ್ಟೊಂದು ಚೌಕಾಸಿ ಮಾಡಿ ಬಾರ್ಗೇನ್ ಮಾಡಿ ನನ್ನ ಹತ್ರ ವಸ್ತು ತೊಗೊಂಡು ಹೋಗಿದ್ಯಾ, 10 ರೂಪಾಯಿಯನ್ನು ವಾಪಸ್ ಕೊಡೋಕ್ಕೆ ಬಂದಿದೆಯಲ್ಲ ಅಂತ ನಗ್ತಾರೆ. ಆಗ ಆ ಮಹಿಳೆ ಹೇಳ್ತಾರೆ, ಬಾರ್ಗೇನ್ ಮಾಡೋದು ಯಾಕೆ ಅಂತಂದರೆ ನನ್ನ ಯಾರು ಮೋಸ ಮಾಡದೇ ಇರಲಿ, ಒಂದು ನ್ಯಾಯವಾದ ಬೆಲೆಯನ್ನು ಕೊಟ್ಟು ಆ ವಸ್ತುವನ್ನು ತಗೋಬೇಕು ಅನ್ನೋದಕ್ಕೋಸ್ಕರ ನಾನು ಬಾರ್ಗೇನ್ ಮಾಡಿದೆ. ಆದರೆ ಈ ಹಣ ವಾಪಸ್ ಯಾಕೆ ಕೊಡೋಕ್ಕೆ ಬಂದೆ ಅಂತಂದರೆ ನನ್ನಿಂದ ಯಾರಿಗೂ ಮೋಸ ಆಗಬಾರ್ದು ಅಂತ ವಾಪಸ್ ಕೊಡೋಕ್ಕೆ ಬಂದೆ ಅಂತ ಹೇಳ್ತಾರೆ. ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾಯಿದ್ರು, ಯಾರಿಗೂ ನಿನ್ನಿಂದ 1 ರೂಪಾಯಿ ಕೂಡ ಮೋಸ ಆಗಬಾರ್ದು ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಆ ಒಂದು ಕರ್ಮ ನಮ್ಮ ಮಕ್ಕಳನ್ನು ಸೇರುತ್ತೆ. ಸೊ ನಾವು ಏನು ಕರ್ಮಗಳನ್ನು ಮಾಡ್ತೀವಿ ಎಲ್ಲನೂ ನಮ್ಮ ಮಕ್ಕಳಿಗೆ ಹೋಗಿ ಸೇರುತ್ತೆ. ಸೊ ಅದರಿಂದ ಆದಷ್ಟು ಒಳ್ಳೆ ಕರ್ಮಗಳನ್ನು ಮಾಡಬೇಕು, ಆಗಲೇ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದರಿಂದ ನನ್ನಿಂದ ಯಾರಿಗೂ 1 ರೂಪಾಯಿ ಕೂಡ ಮೋಸ ಆಗಬಾರ್ದು ಅನ್ನೋದ್ರ ಬಗ್ಗೆ ನಾನು ತುಂಬ ಎಚ್ಚರಿಕೆಯಿಂದ ಇರ್ತೀನಿ, ಅದಕ್ಕೆ ಈ ಹಣ ವಾಪಸ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಯಜಮಾನರು ಜೀವಂತವಾಗಿಲ್ಲ, ಆದರೂ ಅವ್ರು ಹೇಳಿರೋ ಮಾತನ್ನು ನಾನು ತುಂಬ ಶ್ರದ್ಧೆಯಿಂದ ನಾನು ಪಾಲಿಸ್ತೀನಿ ಅಂತ ಹೇಳಿಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಈ ವ್ಯಾಪಾರಿ ಯೋಚನೆ ಮಾಡ್ತಾರೆ, ಹೌದಲ್ವಾ, ಎಷ್ಟು ಕರೆಕ್ಟಾಗಿ ಹೇಳಿದ್ರು ಮಹಿಳೆ ಅಂತ ಹೇಳಿಬಿಟ್ಟು ಇವ್ರಿಗೆ ಒಂದು ವಿಚಾರ ನೆನಪಾಗುತ್ತೆ. ಸೊ ಇವರು ಕೂಡ ಒಂದು ಸಲ ಇವರ ಸ್ನೇಹಿತ ಇವ್ರಿಗೆ ಹಣವನ್ನು ವಾಪಸ್ ಕೊಡೋಕ್ಕೆ ಬಂದಾಗ 1000 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ಟಿರ್ತಾರೆ. ಆ ಹಣವನ್ನು ಇವ್ರಿಗೆ ಗೊತ್ತಿದ್ರೂ ಕೂಡ ಸೈಲೆಂಟಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರಿಗೆ ಆ ವಿಚಾರ ನೆನಪಾಗುತ್ತೆ, ಹೌದಲ್ವಾ, ನಾನು ತಪ್ಪು ಮಾಡಿದ್ದೀನಿ, ನನ್ನ ಸ್ನೇಹಿತನಿಗೆ ಆ ಒಂದು ಹಣ ವಾಪಸ್ ಕೊಟ್ಬಿಡಬೇಕು ಅಂತ ಹೇಳಿಬಿಟ್ಟು ಅವ್ರ ಸ್ನೇಹಿತನ ನೋಡೋಕ್ಕೆ ಹೋಗ್ತಾರೆ. ಆಗ ಅವ್ರಿಗೆ ಹೇಳ್ತಾರೆ, ಈ ರೀತಿ ನೀನು ಲಾಸ್ಟ್ ಟೈಮ್ ನನಗೆ ಹಣ ವಾಪಸ್ ಕೊಟ್ಟಾಗ 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೆ, ಅದನ್ನು ನಾನು ವಾಪಸ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ಸ್ನೇಹಿತ ಕೂಡ ನಗ್ತಾರೆ, ಅಲ್ಲ ಎಷ್ಟು ದಿನ ಆಯಿತು ಆ ಒಂದು ಇನ್ಸಿಡೆಂಟ್ ಆಗಿ, ಈಗ ತಂದು ವಾಪಸ್ ಕೊಡ್ತಾ ಇದೆಯಲ್ಲ ಅಂತ ನಗ್ತಾರೆ. ಆಗ ಈ ವ್ಯಕ್ತಿ ಹೇಳ್ತಾರೆ, ಆ ಮಹಿಳೆ ಹೇಳಿದಂಥ ಮಾತನ್ನು ಇವ್ರು ಹೇಳ್ತಾರೆ ಅವ್ರ ಸ್ನೇಹಿತನಿಗೆ, ಅಲ್ಲ ನಾವು ಮಾಡೋ ಕರ್ಮ ಎಲ್ಲ ನಮ್ಮ ಮಕ್ಕಳಿಗೆ ಸೇರುತ್ತಲ್ವ, ಸೊ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಒಳ್ಳೆ ಕರ್ಮಗಳನ್ನು ಮಾಡಬೇಕು, ಅದರಿಂದ ನನಗೆ ಆ ಒಂದು ಗಿಲ್ಟ್ ಕಾಡ್ತಾ ಇತ್ತು, ನಾನು ಅದಕ್ಕೆ ವಾಪಸ್ ತಂದು ಕೊಡ್ತಾ ಇದ್ದೀನಿ ಅಂತ ಕೊಟ್ಬಿಡ್ತಾರೆ. ಕೊಟ್ಟು ವಾಪಸ್ ಹೋಗಿಬಿಡ್ತಾರೆ. ನೆಕ್ಸ್ಟ್ ಅವರ ಸ್ನೇಹಿತ ಅವರು ಆಲೋಚನೆ ಮಾಡ್ತಾರೆ, ಹೌದಲ್ವಾ, ಇವನು ಹೇಳಿದ್ದು ಕರೆಕ್ಟ್, ನಾನು ಕೂಡ ನನ್ನ ಸ್ನೇಹಿತನಿಗೆ 3 ಲಕ್ಷ ನಾನು ಮೋಸ ಮಾಡಿದ್ದೀನಿ, ನಾನು ಮಾಡಿದ ತಪ್ಪು ಅಂತ ಫೀಲ್ ಆಗುತ್ತೆ. ಇವರು ಅವರ ಸ್ನೇಹಿತರ ಹತ್ರ 3 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ. ಅವರಿಬ್ಬರಿಗೆ ಮಾತ್ರ ಆ ವಿಚಾರ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಸಡನ್ನಾಗಿ ಒಂದಿನ ಇವರ ಸ್ನೇಹಿತ ತೀರಿ ಹೋಗ್ತಾರೆ. ಆಗ ಯಾರಿಗೂ ಗೊತ್ತಿಲ್ವಲ್ಲ ಬಿಡು ಅಂತ ಈ ವ್ಯಕ್ತಿ ಸುಮ್ಮನಾಗ್ಬಿಡ್ತಾರೆ. ಸುಮಾರು ಒಂದು 5 ವರ್ಷ ಆಗಿಬಿಟ್ಟಿರುತ್ತೆ ಆ ವ್ಯಕ್ತಿ ತೀರಿ ಹೋಗಿ. ಇವರು ಆ ಹಣವನ್ನು ವಾಪಸ್ ಕೊಡದೆ ಸೈಲೆಂಟ್ ಆಗಿಬಿಡ್ತಾರೆ, ಯಾರಿಗೂ ಗೊತ್ತಿಲ್ವಲ್ಲ ಹೇಗಿದ್ರು ಅಂತ. ಆಗ ಈ ವಿಚಾರ ಈ ವ್ಯಕ್ತಿ 1000 ರೂಪಾಯಿ ತಂದು ವಾಪಸ್ ಕೊಟ್ಟಾಗ ಇವ್ರಿಗೆ ಮತ್ತೆ ರಿಯಲೈಸ್ ಆಗುತ್ತೆ, ನಾನು ಮಾಡಿದ್ದು ಕೂಡ ತಪ್ಪು, ಅವ್ರಿಗೆ ಆ ಹಣವನ್ನು ಅವ್ರ ಫ್ಯಾಮಿಲಿಗೆ ವಾಪಸ್ ಕೊಡಬೇಕು ಅಂತ ಹೇಳಿಬಿಟ್ಟು 3 ಲಕ್ಷ ತೊಗೊಂಡು ಹೋಗಿ ಅವರ ಸ್ನೇಹಿತನ ಹೆಂಡತಿಗೆ ಕೊಡ್ತಾರೆ. ಸೊ ಆ ಮಹಿಳೆ ಯಾರು ಅಂತಂದರೆ 10 ರೂಪಾಯಿ ವಾಪಸ್ ತಂದು ಕೊಟ್ರಲ್ಲ ಅದೇ ಮಹಿಳೆ. ಸೊ ಅವರು ಕಣ್ಣೀರು ಹಾಕ್ತಾ, ನಾವಿರೋಂಥ ಈ ಪರಿಸ್ಥಿತಿಯಲ್ಲಿ ಈ ಒಂದು ಹಣ ಎಷ್ಟು ನಮಗೆ ಸಹಾಯ ಆಗುತ್ತೆ ಅಂದರೆ
ನೀವೇ ನಮ್ಮ ಪಾಲಿಗೆ ದೇವರು ಅಂತ ಕೈ ಮುಗಿತಾರೆ. ಆಗ ನೋಡಿ, ಆ ಒಳ್ಳೆ ಕರ್ಮ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡಾಗ ಅದು ಹೇಗೆ ರಿಟರ್ನ್ ಆಗಿ ಅವ್ರಿಗೆ ಒಂದು ಒಳ್ಳೆಯದಾಯಿತು ಅಂತ ಒಂದು ಇದರಿಂದ ನಾವು ಕಲಿಬೋದು. ಕರ್ಮ ಯಾವತ್ತಿದ್ರೂ ರಿಟರ್ನ್ ಬರ್ತಾ ಇರುತ್ತೆ. ಸೊ ನಾವು ಮಾಡೋವಂಥ ಒಳ್ಳೆ ಕರ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ರಿಟರ್ನ್ ಬರುತ್ತೆ. ಸೊ ಆ ಒಳ್ಳೆ ಕರ್ಮ ಮಾಡಿದಾಗಲೇ ನಮಗೆ ಆ ಒಂದು ಅರ್ಹತೆ ಅನ್ನೋದನ್ನು ಪಡ್ಕೊಳ್ತಾ ಇರ್ತೀವಿ. ಅಂದರೆ ನಾವು ಇನ್ನಷ್ಟು ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಜರ್ನಲಿಂಗ್ ಮೆಥಡ್ ಬಗ್ಗೆ ಹೇಳಿದ್ದೆ, ಮಾಡೋವಂಥ ಒಳ್ಳೆ ಕೆಲಸಗಳನ್ನು ಬರಿತಾ ಬನ್ನಿ, ಮತ್ತು ಯಾವುದಕ್ಕೆಲ್ಲ ನೀವು ಥ್ಯಾಂಕ್ಫುಲ್ ಆಗಿದ್ದೀರಾ ಥ್ಯಾಂಕ್ ಯು ಅನ್ನು ಬರಿತಾ ಬನ್ನಿ ಅಂತ. ಸೊ ಈ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಿಮ್ಮ ಒಳ್ಳೆತನ ಆ್ಯಡ್ ಆಗ್ತಾ ಆಗ್ತಾ ಏನಾಗುತ್ತೆ, ನಿಮ್ಮ ಅರ್ಹತೆ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನೀವು ಏನು ಬೇಕೋ ಪಡ್ಕೊಳ್ಳೋ ಅಂಥ ಒಂದು ಸಾಮರ್ಥ್ಯ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ಮೆಥಡನ್ನು ಎಲ್ಲರೂ ಅಪ್ಲೈ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಆ ಒಳ್ಳೆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ನಾವು ಆ ಒಂದು ಅರ್ಹತೆಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ಅನಲೈಸ್ ಮಾಡಿ, ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.